ಪವಿತ್ರ ಪುಣ್ಯಕ್ಷೇತ್ರ ಹರಟಿ, ಮಲ್ಲಾಂಡಹಳ್ಳಿ ಕ್ರಾಸ್ ಬಳಿ, ಕೋಲಾರ ತಾಲೂಕು ವ್ಯಾಪ್ತಿಯ ಶ್ರೀ ಸದ್ಗುರು ಯೋಗಿ ನಾರಾಯಣ ಆಧ್ಯಾತ್ಮಿಕ ಆಶ್ರಮ 2ನೇ ವರ್ಷದ ಶ್ರೀ ಯೋಗಿ ನಾರಾಯಣ ತಾತೆಯನವರ ಆರಾಧನಾ ಮಹೋತ್ಸವ ಸಹಸ್ರ ಸಂಖ್ಯೆಯ ಭಕ್ತರು ಹಾಗೂ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದು, ಗೌರವಾನ್ವಿತ ಧರ್ಮಾಧಿಕಾರಿಗಳು ಡಾ ಎನ್.ಆರ್. ಜಯರಾಮ್ ಅವರು ಹಾಗೂ ತಾತೆಯನವರ ಗಾನುಮೃತ ಮತ್ತು ಪ್ರವಚನ ಬೋಧಿಸಿದ ವಾನರಾಶಿ ಶ್ರೀ ಬಾಲಕೃಷ್ಣ ಭಗವತರವರು ಹಾಗೂ ವಿಶೇಷ ಆಹ್ವಾನಿತರು, ಗಣ್ಯರು, ಹಿರಿಯರು, ಯುವ ಮುಖಂಡರು, ವಿವಿಧ ತಾಲೂಕು, ಜಿಲ್ಲಾ, ಹೋಬಳಿ ಮಟ್ಟದ ಎಲ್ಲ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬಂದಿರುವ ಮುತ್ತೈದರಿಗೆ ಬಳೆ ತೊಡಗಿಸುವ ಕಾರ್ಯಕ್ರಮ, ಶ್ರೀ ಸದ್ಗುರು ಯೋಗಿ ನಾರಾಯಣ ಇತಂದ್ರ ತತ್ವ ಪದಗಳ ಘನಮೃತ ಸಂಗೀತ, ತಾತೆಯನವರ ಕೀರ್ತನೆಗಳು, ಸುಗಮ ಸಂಗೀತ ಕಾರ್ಯಕ್ರಮ, ಪಂಡರಿ ಭಜನೆ ಹಾಗೂ ಶ್ರೀ ಯೋಗಿ ನಾರಾಯಣ ಆಧ್ಯಾತ್ಮಿಕ ಆಶ್ರಯ ಭಜನಾ ತಂಡದವರು ಹಾಗೂ 2025-26ನೇ ಸಾಲಿನ ಶ್ರೀ ಯೋಗಿ ನಾರಾಯಣ ಆಧ್ಯಾತ್ಮಿಕ ಆಶ್ರಮದ ಅಭಿವೃದ್ಧಿಗೆ ದಾನಿಗಳ ಕೊಡುಗೆ ಮಹತ್ವ, ಗೌರವಾನ್ವಿತ ಆಡಳಿತ ಮಂಡಳಿಯ ಅಧ್ಯಕ್ಷರು, ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲ ಭಕ್ತರು, ಜನಸಾಮಾನ್ಯರು, ಅರ್ಚಕರು ಭಾಗವಹಿಸಿ ಈ ಸಮಯದಲ್ಲಿ ಗೌರವಾನ್ವಿತ ಮಾಜಿ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ತಾತೆಯನವರ ದೇವಸ್ಥಾನದ ಬಗ್ಗೆ ಮಹತ್ವ ಸಾರಾಂಶವನ್ನು ವಿವರಿಸಿದ್ದರು. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಭಕ್ತರಿಗೂ ಸುಮಾರು 5,000ಕ್ಕೂ ಹೆಚ್ಚು ಎಲ್ಲ ಜನಸಾಮಾನ್ಯರಿಗೆ ಊಟದ ವ್ಯವಸ್ಥೆ ಮತ್ತು ತಾತೆಯನವರ ಪ್ರಸಾದ ವಿನಿಯೋಗ ಸನ್ಮಾನ ಗೌರವಿಸಿದರು. ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಮತ್ತೊಮ್ಮೆ ಕೃತಜ್ಞತೆ ತಿಳಿಸಿದರು. ಓಂ ನಮೋ ನಾರಾಯಣಾಯ. ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಸುಪ್ರಸಿದ್ಧ ಸ್ಥಳವಾದಂತಹ ಕ್ಷೇತ್ರದಿಂದ ನಾವು ಅಲ್ಲಿಗೆ ಹೋಗಿ ಬರೋದಕ್ಕೆ ದೂರ ಆಗುತ್ತೆ ಅಂತೇಳಿ ಅರಟಿ ಮಲ್ಲಂಡಳ್ಳಿ ಮಧ್ಯದಲ್ಲಿ ಅರಟಿ ಮಲ್ಲಂಡಳ್ಳಿ ಗೇಟ್ ಅಂತೇಳಿ ಇಲ್ಲಿ ದಿವಂಗತ ಗೋವಿಂದಪ್ಪನವರ ದಾನವಾಗಿ ನೀಡಿದಂತ 6 ಗುಂಟೆ ಜಮೀನಿನಲ್ಲಿ ನಿರ್ಮಿಸಿರುವಂತ ಕೈವಾರ ತಾತಯ್ಯನವರ ಮಠದಲ್ಲಿ 2ನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಈ ದಿನ ಬಹಳ ಸಂಭ್ರಮ ಸಡಗರದಿಂದ ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಕೈವಾರದ ಸಂಗೀತ ಸಂಯೋಜಕರಾದಂಥ ಶ್ರೀ ಬಾಲಕೃಷ್ಣ ಭಾಗವತ್ ಅವರು ಭಾಗವಹಿಸಿದರು. ಅದೇ ರೀತಿಯಾಗಿ ಎಲ್ಲ ಕೈವಾರ ತಾತಯ್ಯನವರ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಈ ಅರಟಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮ, ನಾವು ಹೆಸರನ್ನ ಹೇಳಕ್ ಹೋದ್ರೆ ಸಮಯ ಜಾಸ್ತಿ ಆಗುತ್ತೆ. ಇಲ್ಲಿ ದುಡಿದಿರ್ತಕ್ಕಂಥವ್ರನ್ನ ಮಾತ್ರ ಹೇಳ್ತೇನೆ. ಈ ಜಾಗ ಕೊಟ್ಟಂತ ಗೋವಿಂದಪ್ಪನವರ ಸುಪುತ್ರರಾದಂತ ಜಯರಾಮ್ ಅವರು ಮತ್ತು ಅದೇ ರೀತಿಯಾಗಿ ಈ ಒಂದು ಸಂಘದ ಅಧ್ಯಕ್ಷರಾದಂತ ವೆಂಕಟಾಚಲಪತಿ ಅವರು ಮತ್ತು ಇದೇ ಗ್ರಾಮದ ಅರಟಿ ಗ್ರಾಮದ ಯಾರಂಗಟ್ಟ ವೈ.ಆರ್. ಚಲಪತಿ ಅವರು ಹಾಗೂ ಮಲ್ಲಂಡಳ್ಳಿ ಗ್ರಾಮದ ಅರಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾರಾಯಣ ಸೋಮಣ್ಣವರು ಮತ್ತೆ ಇನ್ನೂ ಅನೇಕ ಮುಖಂಡರು, ಇದರ ಜೊತೆಯಲ್ಲಿ ವೇಣುಗೋಪಾಲಪುರ ಚಂದ್ರಪ್ಪನವರು, ಅರಟಿ ವೆಂಕಟರಮಣಪ್ಪ, ನ್ಯಾತನ್ನ ಅಂತೇಳಿ ಹಲವಾರು ಜನ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ರಾತ್ರಿ ಹಗಲು ದುಡಿದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾವು ವ್ಯವಸ್ಥೆ ಮಾಡಿದಿರಿ. ರಾತ್ರಿ 12 ಗಂಟೆವರೆಗೂ ಸಹ ಪ್ರಸಾದ ವ್ಯವಸ್ಥೆಯನ್ನ ನಾವು ಮಾಡಿದ್ದೀರಿ ಸರ್. ಈ ಭಾಗದ ಜನಸಾಮಾನ್ಯರು ಎಲ್ಲರೂ ಮತ್ತು ಎಲ್ಲರ ಒಂದು ಸಹಕಾರದಿಂದ ಈ ದಿನ ಈ ಕಾರ್ಯಕ್ರಮ ಯಶಸ್ಸಿಗೆ ಒಂದು 100% ಸರ್, ಎಲ್ಲರ ಸಹಕಾರ ಇದೆ ಸರ್. ಹಾಗೂ ಕೋಲಾರ ಮತ್ತು ಬಂಗಾರಪೇಟೆ ತಾಲೂಕಿನ ಸಮಸ್ತ ತಾತಯ್ಯನವರ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಪಾಲ್ಗೊಂಡು ಸ್ವಾಮಿಗಳಿಗೆ ಅಭಿಷೇಕ ಮತ್ತೆ ಮಹಾಮಂಗಳಾರತಿ, ಇದಾದ ನಂತರ ವೇದಿಕೆಯ ಕಾರ್ಯಕ್ರಮ, ಅದಾದ ನಂತರ ಸಂಗೀತ ಮಹೋತ್ಸವ, ಏನು ರಾತ್ರಿ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಸಂಗೀತ ಕಾರ್ಯಕ್ರಮ ಇದೆ. ಈಗಾಗಲೇ ಈ ಸಂಗೀತ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಕೈವಾರದ ಸಂಗೀತ ಸಂಯೋಜಕರಾದಂಥ ಬಾಲಕೃಷ್ಣ ಭಾಗವತ್ ಅವರು ಬಂದು ಚಾಲನೆ ನೀಡಿದರು. ಅವರ ಜೊತೆಯಲ್ಲಿ ನಿವೃತ್ತ DYSP ವೆಂಕಟಸ್ವಾಮಿ ಅವರು ಮತ್ತು ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಅಶ್ವಥ್ ಮಾಸ್ಟ್ರು, ಅದೇ ರೀತಿಯಾಗಿ ಕೈವಾರದ ಕೋಲಾರ ಮಹಿಳಾ ಕಾಲೇಜಿನ ಉಪನ್ಯಾಸಕರಾದಂಥ ವೆಂಕಟರಮಣಪ್ಪನವರು ಮತ್ತು ಇದರ ಜೊತೆಯಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮೀಣ ಈ ಮಠದ ಭಕ್ತಾದಿಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ, ಈ ಒಂದು ಮಠ ಇಷ್ಟೊಂದು ಅದ್ಧೂರಿಯಾಗಿ ನಡೆಯಲು ಅರಟಿ ಗ್ರಾಮದ ಹರೀಶ್ ಅವರು ಬಹಳ ಶ್ರಮಪಟ್ಟಿದ್ದಾರೆ. ಮತ್ತೆ ಅರಟಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು
ಮಲ್ಲಂಡಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸಹ ಒಟ್ಟಿಗೆ ಈ ಒಂದು ಆರಾಧನಾ ಮಹೋತ್ಸವವನ್ನ ಯಶಸ್ವಿಗೊಳಿಸಿದ್ದಾರೆ. ಸರ್, ಈ ದಿನ 2ನೇ ವರ್ಷದ ಹರಟಿ ಮತ್ತು ಮಲೆನಾಡಿನಲ್ಲಿ ಗ್ರಾಮದ ತಾತಯ್ಯನವರು ಒಂದು ಆರಾಧನೆ ಮಾಡ್ತಾ ಇದ್ದಾರಲ್ಲ, ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ಸಹಸ್ರ ಸಂಖ್ಯೆಗೆ ಎಷ್ಟು ಜನರಿಗೆ ಒಂದು ಊಟದ ವ್ಯವಸ್ಥೆ ಆಗಲಿ, ಒಂದು ದೇವರ ಕೃಪೆ ಯಾವ ರೀತಿ ಸಿಗುತ್ತೆ ಸರ್? ಇಲ್ಲಿ ಬಂದು ಏನೇ ಕೋರಿಕೆ ಕೋರ್ಕೊಂಡ್ರು ಅವ್ರಿಗೆ ನೆರವೇರ್ತಕ್ಕಂಥ ಆಶಯ ಭಗವಂತ ಸದ್ಗುರು ಯೋಗಿನಾರಾಯಣ ಯತೀಂದ್ರರು ಭಕ್ತಾದಿಗಳಿಗೆ ದಯಪಾಲಿಸೋದ್ರಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಮೊನ್ನೆ ವರ್ಷ 2,500 ಇತ್ತು. ಈ ವರ್ಷ ಸುಮಾರು 3,500ರಿಂದ 4,000 ಜನ ಇಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಸಾದ ಸಹ ಗ್ರಾಮ ಪಂಚಾಯತಿ ಸದಸ್ಯರು ಎನ್ ಮಂಜುಳಾ ಅಂತೇಳಿ ನಾವು ಅರಟಿ ಮಳ್ಳಂಡಲ್ಲಿ ಅರಟಿ ಗ್ರಾಮ ಪಂಚಾಯತಿಯಲ್ಲಿ ತಾತಯ್ಯನವರ ದೇವಸ್ಥಾನ ಸುಮಾರು ಒಂದು 11 ವರ್ಷದಿಂದ ಅಭಿವೃದ್ಧಿ ಆಗಿದೆ. ಇದು 2ನೇ ವರ್ಷ ವಾರ್ಷಿಕೋತ್ಸವ ಮಹೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದೇ ತರ ಮುಂದುವರಿಸಿ ವಿಜೃಂಭಣೆ ಮಾಡಬೇಕು ಅಂತ ಕೋರ್ತಾ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಂತ ನಮ್ಮ ಇದೇ ತರ ತಾತಯ್ಯನವರ ಆಶೀಸ್ಸಿಂದ ಬೆಳೀಲಿ ಅಂತ ಹೇಳ್ತಾ ಎಲ್ಲರಿಗೂ ತಾತಯ್ಯನವರ ಆಶೀರ್ವಾದ ಇರಲಿ ಅಂತೇಳಿ ಹೇಳ್ತಾ ಶುಭ ಕೋರ್ತಾ ಇದ್ವಿ. ಗೋಪಾಲ ಹಾಸ್ಯ ಜಪಾಲ ಶ್ರೀ ಚನ್ನ ಕೇಶವ ರಾಮಂ ಭಜೆ ರಾಮಂ ಭಜೆ ಕೃಷ್ಣ ರಾಮಂ ಭಜೆ ರಘು ರಾಮಂ ಭಜೆ ಹರಿ ರಾಮಂ ಭಜೆ ದಶರಥ ನಂದನ ಧರ್ಮರಿ ಪಾಲನ ಶ್ರೀ ಚನ್ನ ಕೇಶವ ರಾಮಂ ಭಜೆ ರಾಮಂ ಭಜೆ